ಆಮೇಲೆ ಆವತ್ತು ಮೇಲಿಲ್ಲ ಅಂದ್ರೂ ಕಮೆಂಟ್ ಕೇಳೋ ಆನೆ ಒಂದೇ ಒಂದು ಇಂಡಿಯಾದಲ್ಲಿ ಇದೆ ಅಂದರೆ ಅದು ಅಭಿಮನ್ಯು ಅಷ್ಟೇ. ಯಾವ ಒಂದು 200-300 ಮೀಟ್ರ್ ಹೋದ್ರೂ ಅಲ್ಲಿಂದಲೂ ವಾಪಸ್ ಬಾ ಅಂದರೆ ಬರೋ ಅಂತ ಆನೆ, ಫೈಟ್ ಆಡ್ತಿದ್ದಾನೆ ಬಿಟ್ಟು ಬರೋ ಅಂತ ಆನೆ ಏನಾರು ಇದ್ರೂ ಅದು ಅಭಿಮನ್ಯುನೇ. ಕರಡಿ ಆನೆನ ಕಾರ್ಯಾಚರಣೆಗೆ ಬಂದರು. ಸುಗ್ರೀವ ಇತ್ತು, ಅಶ್ವತ್ಥಾಮ ಇತ್ತು, ಭೀಮ ಇತ್ತು. 3 ಆನೆ ಇದ್ದಾಗಲೂ ಕರಡಿ ಚಾರ್ಜ್ ಮಾಡ್ತು. ಮತ್ತು ಮಾರನೇ ಬೆಳಗ್ಗೆ ಯಾರು ಬಂದರು ಅದನ್ನ ಹಿಡಿಯೋಕ್ಕೆ? ಅಭಿಮನ್ಯನೇ ಬಂದಿದ್ದು, ವಸಂತಣ್ಣನೇ ಬಂದಿದ್ದು. ಅರ್ಜುನಿಗೆ ಬಿಡ್ತಿರ್ಲಿಲ್ಲ ಅಂದರೆ ಅರ್ಜುನ್ ಹೊಡಿತಾ ಎತ್ತಿಸ್ಬಿಡೋದು. ಆ ಲಾರಿ ಡೋರ್ಗಳೆಲ್ಲ ಇಲ್ಲಿಗೆಲ್ಲ ಗಾಯ ಆಗಿ ವಕ್ರ ಆಗವಲ್ಲ ಆನೆಗಳು ಹೊಡೆದಾಗ, ಲಾರಿ ಡೋರ್ ಮೇಲೆ ಕಾಲ್ ಮೇಲೆಲ್ಲ ಎಸ್ಬಿಡೋದು. ಎಷ್ಟೋ ಆನೆಗಳಿಗೆ ಕಾರ್ಯಾಚರಣೆ ಕೂಡ ಸ್ಟಾರ್ಟ್ ಆಗುತ್ತೆ. ಮೊದಲೆಲ್ಲ ಇಲ್ಲಿ ನಮ್ಮ ಹಾಸನ ಬಿಕ್ಕೋಡ್ ಸೈಡು ಸಾವಿರಾರು ಜನ ಅಭಿಮನ್ಯು ನೋಡೋಕ್ಕೆ ಬರ್ತಾಯಿದ್ರು. ಈಗ 2 ವರ್ಷದಿಂದ ಅಭಿಮನ್ಯು ಕಾರ್ಯಾಚರಣೆ ಕೂಡ ಬಂದಿಲ್ಲ. ಅದು ಬರೀ ದಸರಾಗೆ ಅಂತ ಸೀಮಿತ ಆಗೈತೆ. ಎಷ್ಟು ಮಿಸ್ ಮಾಡ್ಕೋತಾರೆ ಸರ್ ಈಗ ಭಾಗದ ಜನ ಆಗಿರ್ಬೋದು, ನೀವಾಗಿರ್ಬೋದು, ಅಭಿಮನ್ಯು ಎಷ್ಟು ಮಿಸ್ ಮಾಡ್ಕೋತೀರಾ ಸರ್? ಇದು ಅಭಿಮನ್ಯುಗೆ ಒಂದಕ್ಕೇ ಸೀಮಿತ ಆಗಲಿಲ್ಲ. ಹಿಂದೆ ಕುಮಾರಸ್ವಾಮಿ ಶೇಖರ ಆನೆ ಹಿಡಿಯೋ ಟೈಮಲ್ಲಿ ಇದೇ ಉಂಬ್ಳಿ ಬೆಟ್ಟದಲ್ಲಿ ಕಾರ್ಯಾಚರಣೆ ಮಾಡುವಾಗ ಎಲ್ಲ ಆನೆಗಳು ಬಂದರೂ ಬಲರಾಮ ಆನೆ ಬರ್ತಿರ್ಲಿಲ್ಲ. ಬಲರಾಮ ಆನೆನ ನಾವು ನೋಡಬೇಕು ಚಿಕ್ಕ ಹುಡುಗರಲ್ಲಿ ಕಾಯ್ತಿದ್ರೆ ದ್ರೋಣ ಮುಗೀತು ಬಿಡಿ. 98ಅಲ್ಲಿ ದ್ರೋಣ ತೀರೋಯ್ತು. ಅದಾದಮೇಲೆ ಬಲರಾಮಗೆ ಅಂಬಾರಿ ಶಿಫ್ಟ್ ಆಯಿತು. ಆವಾಗಿಂದನೂ ಬಲರಾಮ ಎಲ್ಲಿವರೆಗೂ ಅಂಬಾರಿ ಹೊರಡ್ತಿತ್ತು ಅಲ್ಲಿವರೆಗೂ ಬಲರಾಮನ ಕಾರ್ಯಾಚರಣೆಗಾಗಲಿ ಎಲ್ಲಿಗೂ ಕರ್ಕೊಬರ್ತಾನೆ ಇರಲಿಲ್ಲ. ಆಯಿತು, ಬಲರಾಮನ ಮುಗಿಯೋಕ್ಕಾಯ್ತು. ಮುಗ್ದಾದ್ಮೇಲೆ ಅಲ್ಲಿವರೆಗೂ ಅರ್ಜುನ ಎಲ್ಲ ಕಾರ್ಯಾಚರಣೆ ನೇತೃತ್ವ ವಹಿಸ್ಕೊಂಡು ಅಭಿಮನ್ಯು ಅರ್ಜುನ ಎಲ್ಲ ಕಾರ್ಯಾಚರಣೆಗಳು ಬರ್ತಿದ್ವು. ಬಲರಾಮನ ಮತ್ತೆ ನೆಕ್ಸ್ಟ್ ಕಾರ್ಯಾಚರಣೆ ಮುಗೀತು. ಅದಕ್ಕೆ ಯಾವುದೇ ರೀತಿ ಎಕ್ಸಸೈಸ್ ಥರ ಆಗಿರಲಿಲ್ಲ. ಕಾರ್ಯಾಚರಣೆ ಕರ್ಕೊಬರೋಕ್ಕೆ ಸ್ಟಾರ್ಟ್ ಆದರು. ಮತ್ತು ಅರ್ಜುನ ಅಂಬಾರಿ ಹೊರಕ್ಕೆ ಸ್ಟಾರ್ಟ್ ಆಯಿತು. ಅರ್ಜುನಂದು ಮುಗಿಯೋಕ್ಕೆ ಸ್ಟಾರ್ಟ್ ಆಯಿತು. ಕಾರ್ಯಾಚರಣೆಗೆ ಗ್ಯಾಪ್ ಆಯಿತು. ಅರ್ಜುನಂದು ಮುಗಿಯೋ ಟೈಮಲ್ಲಿ ಮತ್ತೆ ಅಭಿಮನ್ಯುಗೆ ಅಂತ ಶಿಫ್ಟ್ ಆದಮೇಲೆ ಅಭಿಮನ್ಯುನು ಅದೇ ರೀತಿ ಮಾಡ್ತಿದ್ದಾರೆ. ಆನೆಗಳಿಗೆ ಏನು ಗೊತ್ತಾ ಸರ್, ಆನೆಗಳಿಗೆ ಅವು ಕ್ಯಾಂಪಲ್ಲಿ ಬರೀ ಕಟ್ಟಾಕೋದು, ಕೊಟ್ಟಿದ್ದನ್ನ ತಿನ್ನೋದು, ಅಂಬಾರಿ ಹೊರುತ್ತೆ ಅಂತ ಅದನ್ನು ಹಂಗೆ ಟ್ರೀಟ್ ಮಾಡಬಾರ್ದು. ಕಾರ್ಯಾಚರಣೆಗೆ ಬಳಸಲಿ. ಕಾರ್ಯಾಚರಣೆ ಕಾಡೊಳಗಡೆ ಟ್ರ್ಯಾಕ್ ಮಾಡೋಕ್ಕಾಗಲಿ ಕ್ಯಾಪ್ಚರಿಂಗ್ ಟೈಮಲ್ಲಿ ಹೋಗೋದು ಬೇಡ. ಎಮರ್ಜೆನ್ಸಿಗೆ ಇಟ್ಕೊಳ್ಳಿ, ಕ್ಯಾಂಪಲ್ಲೇ ಇಟ್ಕೊಳ್ಳಿ. ಅದಕ್ಕೆ ಒಂದು ಎಕ್ಸಸೈಸ್ ಥರನೇ ಆಗುತ್ತೆ. ಮತ್ತು ಇಲ್ಲಿ ಈಗ ಏನಾಗುತ್ತೆ, ಬರೀ ಕ್ಯಾಂಪಲ್ಲೇ ಇದ್ದು ಈಗ ಉದಾಹರಣೆ ವಸಂತಣ್ಣ ಹೆಚ್ಚು ಕಡಿಮೆ 200-250 ಆನೆ ಕ್ಯಾಪ್ಚರಿಂಗ್ ಮಾಡಿರೋ ಮನುಷ್ಯ. ಅವರು ಕ್ಯಾಪ್ಚರಿಂಗ್ ಟೈಮಲ್ಲಿ ಅವರು ಕ್ಯಾಂಪಲ್ಲೇ ಬಿಟ್ಟರೆ ಅವ್ರ ಅನುಭವದ ಕೊರತೆ ನಮಗೆ ಕಾಡುತ್ತೆ. ಕ್ಯಾಪ್ಚರಿಂಗಿಗೆ ವಸಂತಣ್ಣ ಆಗಿರಲಿ, ಈಗ ಅವರು ಅರ್ಜುನ ಆನೆ ಮಾವತ ವಿನು ಇದ್ರಲ್ಲ, ಅವ್ರಿಗೆಲ್ಲ ಅನುಭವ ಇದೆ. ಅವ್ರನ್ನ ಕರ್ಕೋಬೇಕು. ಆನೆನ ಕ್ಯಾಂಪಲ್ಲೇ ಬಿಟ್ರು ಅದನ್ನು ಇದು ಈ ಕ್ಯಾಂಪಿಂದ ನಮ್ಮ ಮತ್ತಿಗೋಡ ಆಗಲಿ ದುಬಾರೆಯಿಂದ ಕೆಲವು ಆನೆನ ತಗೋಗ್ಬೇಕು. ಎಮರ್ಜೆನ್ಸಿ ಇದ್ರೆ ಈಗ ನೋಡಿ ಕರಡಿಗೆ ಕ್ಯಾಪ್ಚರಿಂಗ್ ಹೋದರು. ಸುಗ್ರೀವ ಅಶ್ವತ್ಥಾಮ ಧನಂಜಯ ಇವನ್ನ ಭೀಮನ ಬೆರೆಸ್ಕೊಂಬಂತು. ಆಮೇಲೆ ಯಾರು ಹೋಗಿದ್ದು? ಅಭಿಮನ್ಯುನೇ ಹೋಗಿದ್ದು. ಅಭಿಮನ್ಯು ಹೋಗಿದ್ಮೇಲೆ ಫೈಟ್ ಆಯಿತು. ಅಭಿಮನ್ಯುನ ಸೋಲ್ತಾ ಫೈಟ್ ಆಡುವಾಗಲೇ ಕ್ಯಾಪ್ಚರಿಂಗ್ ಆಯಿತು. ಅದೇ ರೀತಿ ಅಭಿಮನ್ಯುನ ಕ್ಯಾಪ್ಚರಿಂಗ್ ಬಳಸಲಿ ಅಂತ. ಕಾಡೊಳಗೆ ಹೋಗಬೇಕು, ಬೆಟ್ಟ ಗುಡ್ಡ ಇಳಿಬೇಕು ಅನ್ನೋ ಟೈಮಲ್ಲಿ ಏನು ಬೇಡ. ಬೇರೆ ನಡ್ಕೊಂಡು ಹೋಗಿ ಟ್ರ್ಯಾಕ್ ಮಾಡೋದು, ನಡ್ಕೊಂಡು ಡಾಟ್ ಮಾಡೋದು ಮಾಡ್ಬೋದು. ಆನೆಗಳು ಕೊಬ್ಬು ಜಾಸ್ತಿ ಆಗುತ್ತೆ, ಫಿಟ್ನೆಸ್ ಇರಲ್ಲ. ಸಡನ್ಲಿ ಅವಕ್ಕೆ ಈ ದಸರಾಗೆ ಹೋಗಿ ಅಲ್ಲಿ ಪೌಷ್ಟಿಕಾಂಶದ ಈ ಫುಡ್ಡು ಬೆಣ್ಣೆ ಗಿಣ್ಣೆ ಎಲ್ಲ ಕೊಡ್ತಾರೆ, ಹಸಿರು ಕಾಳು ಕೊಡ್ತಾರೆ, ಎಲ್ಲ ಬೇಯಿಸ್ಕೊಡ್ತಾರೆ. ಆವಾಗ ಸುಮ್ಮನೆ ಬಾಡಿ ಬರುತ್ತೆ ವೆಯ್ಟ್ಗೆ ಅಂತ. ಆಮೇಲೆ ಮತ್ತೆ ಅಲ್ಲಿ ಕ್ಯಾಂಪಲ್ಲೂ ಅದೇ ರೀತಿ ಏನು ಕೆಲಸ ಮಾಡಿಸ್ತಲ್ಲ ಇದ್ದಾಗ ಮಸ್ತು ಬರುತ್ತೆ. ಮಸ್ತು ಜಾಸ್ತಿ ಬರೋದು ಏನು ಒಳ್ಳೇದು ಅನ್ಕೋಬೇಡಿ. ಮಸ್ತು ಅದು ಬರಬೇಕು, ಹೋಗಬೇಕು, ಆರೋಗ್ಯಕರ. ಕಂಟಿನ್ಯೂಸ್ 8 ತಿಂಗಳು 6 ತಿಂಗಳು ಇದ್ದರೆ ಅದು ಒಳ್ಳೇದಾಗಲ್ಲ. ಹಂಗಾಗಿ ಸುಮಾರು ಈಗ ಅರ್ಜುನ ಕ್ಯಾಪ್ಚರಿಂಗ್ ಡೈಲಿ ಯಾವಾಗಲೂ ಕರ್ಕೊಬರ್ತಿದ್ರೆ ಅದು ಫಿಟ್ನೆಸ್ಸು ಈ ವರ್ಕೌಟ್ ಮಾಡ್ದಂಗೆ ಇರ್ತಿತ್ತು. ಅದೇನು ಕೆಲಸ ಇಲ್ದಲೆ ಆರಾಮ ಕ್ಯಾಂಪು ಮಾವುತರು ಅದೇನು ಕೊಡ್ತಾರೆ, ಕಾವಡಿ ಏನು ಕೊಡ್ತಾರೆ ತಿನ್ನಿಸೋದು, ಮರಕ್ಕೆ ಕಟ್ಟಾಕೋದು, ಹೋಗಿ ನೀರು ಕುಡಿಸ್ಕೊಬರೋದು, ಮತ್ತೆ ಮರಕ್ಕೆ ಕಟ್ಟಾಕೋದು. ಅದು ಮಸ್ತು ಇಳಿಯಲ್ಲ. ಓಡಾಡ್ತಾ ಇರಬೇಕು ಆನೆಗಳು. ಓಡಾಡ್ತಾ ಇದ್ದು ಕಾರ್ಯಾಚರಣೆಗೆ ಬಳಸ್ತಾ ಇದ್ದರೆ ಅದು ಎಕ್ಸಸೈಸ್ ಥರ ಆಗುತ್ತೆ. ಆನೆನೂ ಫಿಟ್ಟಾಗಿರ್ತವೆ. ಸರ್ ಈಗ ಅರ್ಜುನನ ಕೇಸಲ್ಲೂ ಅದೇ ಆಯಿತಾ? ಫುಲ್ಲು ಕ್ಯಾಂಪಲ್ಲೇ ಇದ್ದು ಅಂಬಾರಿ ಆನೆ ಅಂತ ಅದು ವರ್ಷ ಫಿಲ್ಮ್ ಮದ ಬರೋದು. ಅದು ಕ್ಯಾಪ್ಚರಿಂಗ್ಗೆ ಯೂಸ್ ಮಾಡದೆ ಸಡನ್ನಾಗಿ ಕ್ಯಾಪ್ಚರ್ ಕರ್ಕೋದಾಗ ಅದು ಎಕ್ಸಸೈಸ್ ಇಲ್ಲದೆ ಈಗ ಪ್ರಾಕ್ಟೀಸ್ಗೆ ಹೆಂಗೆ ಹೋಗ್ತಾರೆ ಮ್ಯಾಚ್ಗೆ, ಆ ಥರ ಏನಾದ್ರು ಎಫೆಕ್ಟ್ ಆಯ್ತು? ಹೌದು. ಈಗ ನೀವು ಕ್ಯಾಪ್ಚರಿಂಗ್ ಟೈಮಲ್ಲಿ ಕರ್ಕೊಬಂದರೆ ಸುಮಾರು ಡೈಲಿ ಒಂದು 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ವಾಕ್ ಮಾಡ್ತವೆ. ಮತ್ತು ಇಲ್ಲಿ ಫುಡ್ಡು ಏನು ಇಲ್ಲಿ ಜನಗಳು ಕೂಡ ಅಂಥದ್ದು ನಮ್ಮ ಸೈಡ್ ಭಾಗದಲ್ಲಿ ಏನಿದೆ ಬೈನೆ, ಬಾಳೆ ಇವನ್ನೆಲ್ಲ ತಂದು ಕೊಡ್ತಾರೆ. ಈ ಕ್ಯಾಂಪಲ್ಲಿ ಕಟ್ ಹಾಕಿದ್ರಾಗೆ ಅದೇ ಭತ್ತ, ಅದೇ ಒಣಲ್ಲು.
ಇಲ್ಲಿ ಬಂದಾಗ ಒಂಚೂರು ಫುಡ್ ಚೇಂಜ್ ಆಗುತ್ತೆ. ಅವಕ್ಕೂ ಆ ಏರಿಯಾ ಇದು ಆನೆಗಳು ಇರೋ ಪ್ರದೇಶದಿಂದ ಈ ಏರಿಯಾಕ್ಕೆ ಒಂದು ತಿಂಗಳು 2 ತಿಂಗಳು ಇದ್ದಾಗ ಅವಕ್ಕೂ ಒಂಥರ ಮೈಂಡ್ಸೆಟ್ ಚೇಂಜ್ ಆಗುತ್ತೆ. ಒಂದೇನೋ ಆನೆಗಳು ಕಾರ್ಯಾಚರಣೆಯಲ್ಲಿ ಓಡಾಡ್ತಿದ್ದಾವೆ ಅಂದಾಗ ಅವಕ್ಕೂ ಒಂದು ಇದು ಬೇರೆ ಥರ ಹುಮ್ಮಸ್ಸಿರುತ್ತೆ. ಬೇರೆ ಆನೆ ಬಂದ್ರೂ ಕಾಡಲ್ಲಿ ಈಗ ಒಳಗಡೆ ಕಾಡು ಎಂಟ್ರಿ ಆದ ತಕ್ಷಣ ಒಂದು 10-6 ಆನೆಗಳು ನೋಡಿದಾಗ ಯಾವ ಆನೆಗೂ ಹೆದರಲ್ಲ, ಚಾಲೆಂಜ್ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಿರುತ್ತೆ. ನಾವು 5-6 ವರ್ಷ ಗ್ಯಾಪ್ ಕೊಡೋದು, ಸಡನ್ಲಿ ಒಂದು ಕಾಡಾನೆ ಜೊತೆ ಫೈಟ್ ಮಾಡೋದು, ಅದು ಯಾವ ರೀತಿ ಇರುತ್ತೆ? ಕಾರ್ಯಾಚರಣೆಗೆ ಬರ್ತಾ ಇದ್ದಾಗ ಅವಕ್ಕೂ ಧೈರ್ಯ ಇರುತ್ತೆ. ಈಗ ಯಾವುದೇ ಆದರೂ ಅಷ್ಟೇ, ನೀವು ಅಭಿಮನ್ಯು ಯಾವ ಆನೆಗೂ ಹೆದರಲ್ಲ. ಅದಕ್ಕಿಂತ ಮೇಲಿದ್ದಿದ್ದ ಆನೆಗಳಿಗೂ, ಅದಕ್ಕಿಂತ ಎತ್ತರ ದಷ್ಟಪುಷ್ಟ ಇದ್ದಿದ್ದ ಆನೆಗಳಿಗೂ ಹೆದರೋದಿಲ್ಲ. ಮುಖ ಕೊಟ್ಟು ಇಲ್ಲಿಂದಲೇ ಬಾಲ ನೆಟ್ಟಗೆ ಮಾಡ್ಕೊಂಡು ಹೋಗೇ ಬಿಡುತ್ತೆ ಫೈಟ್ಗೆ. ಈಗ ಅದನ್ನು 5-6 ವರ್ಷ ನಾವು ಕಾರ್ಯಾಚರಣೆಗೆ ಕರ್ಕೋಗ್ಲಿಲ್ಲ, ನೆಕ್ಸ್ಟ್ ಯಾವುದೋ ಒಂದು ಕಾರ್ಯಾಚರಣೆ ಕರ್ಕೋದಾಗ ಏನಾರು ಆಯಿತು ಅಂತ ಅಂದಾಗ ಮತ್ತೆ ಅದನ್ನು ಮಾವುತರ ಮೇಲೆ ದೂಷಣೆ ಮಾಡೋದು, ಅಥವಾ ಅಲ್ಲಿ ಹಂಗಾಯ್ತು ಹಿಂಗಾಯ್ತು ಅಂತ ದೂಷಣೆ ಮಾಡೋದಲ್ಲ. ಅಭಿಮನ್ಯು ಕಾರ್ಯಾಚರಣೆಗೆ ಕರ್ಕೋಗೋದು ಬೇಡ, ಕಾಡೊಳಗಡೆ ಕ್ಯಾಂಪಲ್ಲಿ ಇರಲಿ. ವಸಂತಣ್ಣ ಒಂದು 200-250 ಕಾರ್ಯಾಚರಣೆಗೆ ಭಾಗವಹಿಸಿದಾರಲ್ಲ, ಅವ್ರ ಸಲಹೆಯನ್ನು ತಗೊಳ್ಳಿ, ಹೆಡ್ ಕೋಚ್ ಥರ ತಗೊಳ್ಳಿ. ಅವ್ರಿಗೆ ಹಗ್ಗ ಹಾಕೋದಾಗಲಿ, ಇದು ಕುತ್ತಿಗೆಗೆ ಯಾವ ಭಾಗಕ್ಕೆ ಹಗ್ಗ ಹಾಕಬೇಕು, ಕಾಲಿಗೆ ಎಷ್ಟು ಬೇಗ ಹಾಕ್ತಾರೆ ಗೊತ್ತಾ ಅವರು. ಅವರೆಲ್ಲ ಮಹಾರಾಷ್ಟ್ರ, ಅಸ್ಸಾಮಲ್ಲೆಲ್ಲ ಹೋಗಿದ್ದಾರೆ, ಎಲ್ಲ ಕಾರ್ಯಾಚರಣೆ ಮಾಡಿದ್ದಾರೆ. ಗುಂಡಣ್ಣ, ವಸಂತಣ್ಣ ಅವರೆಲ್ಲರೂ ಈಗಿನವ್ರೇನೋ ಕಾರ್ಯಾಚರಣೆ ಮಾಡ್ತಿಲ್ಲ ಅಂತಲ್ಲ, ಅವರು ಅನುಭವ ದೊಡ್ಡದಲ್ವಾ, ಅನುಭವ ಇರೋರನ್ನ ಬಳಸ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಭಾವನೆ. ಸರ್, ಈಗ ನಾನು ಚಿಕ್ಕದ್ರಿಂದ ನೋಡ್ಕೊಂಬಂದಂಗೆ ಅಭಿಮನ್ಯು ದಸರಾ ಆನೆ ಅಲ್ಲ, ಫೈಟರ್ ಆನೆನೆ. ಅದು ಕಾರ್ಯಾಚರಣೆಗೆ ಬರಲೇಬೇಕು ಅಂತ ನಮ್ಮ ಆಸೆನೆ. ನನ್ನ ಪ್ರಕಾರ ಈಗ 50-60 ವರ್ಷ ಅಂತೂ ಆಗಿಲ್ಲ ಅಭಿಮನ್ಯುಗೆ, ಒಂದು 52-53 ಆಗಿರ್ಬೋದು. ಎಕ್ಸಾಕ್ಟ್, ಪಕ್ಕ ಯಾರು ಅದು ಹುಟ್ಟಿದ ದಿನ ನೋಡಿಲ್ಲ. ಹೌದು, ನಾವು ನೋಡಿಲ್ಲ, ಯಾರು ನೋಡಿಲ್ಲ. ಸುಮ್ಮನೆ ಅದು ಅಂದಾಜಲ್ಲಿ 5-6 ವರ್ಷಕ್ಕೆ, 7 ವರ್ಷಕ್ಕೆ, 11 ವರ್ಷಕ್ಕೆ ಸಿಕ್ಕಿತ್ತು ಅಂತ ಹೇಳ್ತಾರೆ. ಅದು ಅವಾಗ ಒಂದು 5-6 ವರ್ಷದ ಮರಿನೇ ಆಗಿರ್ಬೋದು. 11 ವರ್ಷ ಅಂದರೆ ಒಂದು 4-5 ವರ್ಷ ಜಾಸ್ತಿ ಆಗಿರ್ಬೋದು. ಯಾರೂ ನೋಡಿರಲಿಲ್ಲ. ಈಗ ಅರ್ಜುನಿಗೆ 60 ವರ್ಷ ಅಂತಾರೆ, ಅರ್ಜುನಿಗೆ 60 ವರ್ಷ ಆಗಿರಲಿಲ್ಲ. ಈಗ ಉದಾಹರಣೆ ನಮ್ಮ ದುಬಾರಲ್ಲಿ ವಿಕ್ರಮ ಇದೆ. ವಿಕ್ರಮ, ಹರ್ಷ ಸಮಕಾಲೀನ ಆನೆಗಳು. ನಮ್ಮ ಹರ್ಷ, ವಿಕ್ರಮ ಇದ್ದಾವೆ, ಸಮಕಾಲೀನ ಆನೆಗಳು. ವಿಕ್ರಮ ಅಂತೂ ಆ ಎಲ್ಲ ಕಾರ್ಯಾಚರಣೆಗೂ ಹಿಂದೆ ಎಂಥ ಕಾಡಾನೆ ಆದರೂ ಅದನ್ನು ಹಿಂದೆ ಕಟ್ಟಿ ಕರ್ಕೊಂಡು ಹೋಗ್ತಿದ್ರು, ಮುಂದಕ್ಕಿಲ್ಲ ಡಬಲ್ ಆನೆ ಕರ್ಕೊಂಡು ಹೋಗ್ತಿದ್ರು. ವಿಕ್ರಮ ಕಾರ್ಯಾಚರಣೆ ಯಾವ ಕಾರ್ಯಾಚರಣೆ ಮಿಸ್ಸೇ ಇಲ್ಲ 2014ವರೆಗೂ. ಅದೇನಕ್ಕೆ ಹಂಗೆ ಅದು 70 ವರ್ಷ ಅಂತಾರೆ, ಅದೇನು ಮಾತಾಡೋದು ಅರ್ಥ ಇಲ್ವಾ? 63-70 ವರ್ಷ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ 52-53 ವರ್ಷ ಆಗಿದೆ. ಅದು ಅಭಿಮನ್ಯನ ಸಮಯ ಆನೆ. ಯಾಕೆ ಸರ್ ನಾನು ಹೇಳ್ತೀನಿ ಅಂದರೆ, ನಮ್ಮ ಮನೇಲಿ ಆಲ್ಬಮ್ ಇದೆಯಲ್ಲ 80ಸ್ದು, ಆ ಆಲ್ಬಮಲ್ಲಿ ಎಲ್ಲ ನೋಡ್ತಾ ಹೋಗ್ತಿರ್ತೀನಿ. ವಾರಕ್ಕೊಂದ್ಸಲ ನಾನು ನೋಡ್ತಾ ಇರ್ತೀನಿ ವಿಕ್ರಮಗೆ ಅವಾಗ ಏಜ್ ಎಷ್ಟಿತ್ತು. ಅದು ಜೈ ಜಗದೀಶ್ ಫಿಲಮ್ ಆಗ್ತಿದ್ದಲ್ಲ, ಅವ್ರ ತಮ್ಮಗೆ ಅಪ್ಪಾಜಿಗೆ ಗಿಫ್ಟ್ ಕೊಟ್ಟಿದ್ದು. ಅದು ಟೋಟಲಿ ಕಾರ್ಯಾಚರಣೆನ ಕಾರ್ಯಕೊಪ್ಪ ಕಾರ್ಯಾಚರಣೆ ಇದೆಯಲ್ಲ, ಅಲ್ಲಿ ಕೃಷ್ಣನಗರ ಕಾರ್ಯಕೊಪ್ಪ, ಅಲ್ಲಿ ಕಾರ್ಯಾಚರಣೆ ಎಷ್ಟು ಆನೆ ಹಿಡಿದ್ರು ಅಷ್ಟದೆಲ್ಲ ಫೋಟೋ ತಗೊಂಡು ಅದೊಂದು ಆಲ್ಬಮ್ ಗಿಫ್ಟ್ ಕೊಟ್ಟಿದ್ರು. ಆನೆಯಲ್ಲಿ ಎಲ್ಲ ಆನೆಗಳಿದ್ದಾವೆ ನಮ್ಮಲ್ಲಿ. ಭರತ ಇದೆ, ಗಜೇಂದ್ರ ಇದೆ, ವಿಕ್ರಮ ಇದೆ, ಹರ್ಷ ಇದೆ, ಅಭಿಮನ್ಯು, ಮಹೇಂದ್ರ, ಹಳೆ ಮಹೇಂದ್ರ, ಅವೆಲ್ಲ ಆನೆಗಳಿದ್ದಾವೆ. ಆನೆಗಳನ್ನ ನೋಡ್ತಾ ಇದ್ರೆ ಇದಕ್ಕೆ ಎಷ್ಟು ಅಂತ ಏನು ನೋಡ್ತಾ ಇದ್ದಾರೆ. ಅವಕ್ಕೆಲ್ಲ ಅವಾಗ 16, 17, 18 ವರ್ಷ, 20 ವರ್ಷದ ಆನೆಗಳು 96 ಇದರಲ್ಲಿ. ಇವಾಗೇನು 30 ವರ್ಷ ಹಿಂದೆ ಆಗಿರೋದು. ಅವಾಗೆಲ್ಲ ಅದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರು ಸಾಕು, ಗೊತ್ತಾಗುತ್ತೆ ನಮಗೆ. ಅಷ್ಟೇ. ಈಗ ಅಭಿಮನ್ಯುನ ಈಗ 2 ತಿಂಗಳಿಂದ ಒಂದು ವಿಡಿಯೋ ನೋಡಿರ್ಬೋದು ನೀವು, ಮಕ್ಕಳನ್ನ ಚಾರ್ಜ್ ಮಾಡ್ಕೋಗುತ್ತೆ. ಅದು ನೋಡಿದ್ರೆ ಗೊತ್ತಿರ್ಬೋದು, ವಸಂತ ಅವ್ರಿಗಾಗಿರ್ಬೋದು, ಅಭಿಮನ್ಯುಗೆ ಒಂದು ಹಸಿವು ಇದೆ, ಕಾರ್ಯಾಚರಣೆ ಮಾಡಬೇಕು. ವಸಂತಣ್ಣನ ಟೆಕ್ನಿಕ್ಕೇ ಬೇರೆ. ಆ ಅಭಿಮನ್ಯುಗೆ ಕರೆಕ್ಟಾದ ಮಾವುತ ಅವರು. ಆ ಅಭಿಮನ್ಯು ಹೋಗೋದು, ನೀವು ಏನಾರು ಕಾಡಾನೆ ಸಿಕ್ಕಿದ್ರು ಇಲ್ಲಿಂದಲೇ ಅದು ಸೌಂಡ್ ಮಾಡಲ್ಲ. ನೀವು ನೋಡ್ಬೇಕು. ನಾವು ಗಜೇಂದ್ರ ಮತ್ತು ಭರತ ಆನೆ ಹಿಂದ್ಗಡೆ ಹೋಗ್ತಿದ್ರೆ, ಅಭಿಮನ್ಯು ಮುಂದೆ ಹೋಗ್ತಿದ್ರೆ, ಆ ಆನೆ ಏನಾರು ಸಿಕ್ಕಿದ್ನ ಹಿಂಗೆ ಸ್ಮೆಲ್ ಎತ್ಕೊಬಿಟ್ಟು ಇಲ್ಲೇ ಎಲ್ಲ ನಮಗೆ ಹಿಂಗೆ ಸನ್ನೆ ಮಾಡೋರು, ಆನೆ ಇದೆ ಮುಂದೆ ಅಂತ. ಇದೇ ಹುಬ್ಳಿಬೆಟ್ಟ ಒಳಗಡೆನೆ. ಅಭಿಮನ್ಯು ಸೌಂಡೇ ಮಾಡ್ತಿರ್ಲಿಲ್ಲ, ಒಂದು ಕೊನೆನೂ ಮುರಿತಿರ್ಲಿಲ್ಲ. ಯಾವ್ದಾದ್ರು ಆನೆಗಳು ಅವಕ್ಕೇನು ತಿನ್ನೋ ಆಸೆ ಇರುತ್ತಲ್ಲ, ಯಾವ್ದಾದ್ರು ತಿನ್ನೋ ಪದಾರ್ಥ ಸಿಕ್ಕಿದ್ರೆ, ಮರ ಸಿಕ್ಕಿದ್ರೆ ಹಿಂಗೆ ಕೊನೆ ಸೊಂಡ್ಲಾಕ್ಬಿಟ್ಟು ಕೊನೆ ಮುರ್ಕೊಳಕ್ಕೆ ಹೋಗುತ್ತೆ. ಆನೆ ಕಾಡಾನೆ ಸಿಕ್ಕಿದ ಟೈಮಲ್ಲಿ ಅದು ತಿನ್ನೋದು ಏನು ಯೋಚನೆ ಮಾಡಲ್ಲ, ಸುಮ್ಮನೆ ಸೊಂಡ್ಲನ್ನ ಹಂಗೆ ಸ್ಮೆಲ್ ತಗೊಂಡು ಹೋಗುತ್ತೆ ಹತ್ರಕ್ಕೆ. ಹೆಂಗೆ ಅದಕ್ಕೇನು ದೈವಶಕ್ತಿನ ಏನೋ ಗೊತ್ತಿಲ್ಲ, ಆ ಥರದ ಆನೆ. ಆ ಆನೆನ ನಾವು ಕಟ್ಟಾಕಿ ಹಂಗೆ ಮಾಡಿದ್ರೆ ಕಾರ್ಯಾಚರಣೆ ಕರ್ಕೊಬರ್ಬೇಕು. ಅದನ್ನ ಫೈಟ್ ಮಾಡಿಸಿ ಅಥವಾ ಆನೆ ಕೈಲಿ ಗಾಯ ಮಾಡಿಸಿ ಅಂತ ಹೇಳ್ತಿಲ್ಲ. ಕಾರ್ಯಾಚರಣೆಗೆ ಅಭಿಮನ್ಯು ಇದ್ದರೆ ಅದೊಂದು ಈಗ ಗತ್ತೆ ಬೇರೆ. ಈಗ ನಾನು ಅದನ್ನೇ ಹೇಳ್ತಿರೋದು ಅವಾಗಿಂದನು. ಕರಡಿ ಆನೆನ ಕಾರ್ಯಾಚರಣೆಗೆ ಬಂದರು, ಸುಗ್ರೀವ ಇತ್ತು, ಅಶ್ವತ್ಥಾಮ ಇತ್ತು, ಭೀಮ ಇತ್ತು. 3 ಆನೆ ಇದ್ದಾಗಲೂ ಕರಡಿ ಚಾರ್ಜ್ ಮಾಡ್ತು.
ಮತ್ತು ಮಾರನೇ ಬೆಳಿಗ್ಗೆ ಯಾರು ಬಂದರು ಅದನ್ನ ಹಿಡಿಯೋಕ್ಕೆ? ಅಭಿಮನ್ಯುನೇ ಬಂದಿದ್ದು, ವಸಂತಣ್ಣನೇ ಬಂದಿದ್ದು. ಅವಾಗ ಫೈಟ್ ಆಯ್ತಲ್ಲ, ಅವಾಗ ಫೈಟ್ ಆಯಿತು, ಕರಡಿನೂ ಫೈಟ್ ಕೊಡ್ತು, ಹೊಡಿತಲ್ಲ ಅಭಿಮನ್ಯು, ಹೊಡೆದಾದ್ಮೇಲೆ ಡಾಟ್ ಮಾಡಿತ್ತಾನೆ ಅದನ್ನು. ಹಾಗಾಗಿ ಅವಾಗ ಕರ್ಸ್ಕೊಳ್ಳೋದ ಅಭಿಮನ್ಯು ಕ್ಯಾಂಪಲ್ಲಿ ಕಟ್ಟಾಕಿ ವಸಂತಣ್ಣನ ಕಾರ್ಯಾಚರಣೆಗೆ ಅವ್ರು ಏನು ಸಲಹೆ ಹೇಳ್ತಾರೆ ಅದನ್ನು ಕೇಳಿ. ವಸಂತಣ್ಣ ಇವತ್ತಿನ ಡಾಕ್ಟ್ರು ನೋಡಿಲ್ಲ, ಹೆಚ್ಚು ಕಡಿಮೆ ಅವರು 2004-05ರಿಂದಲೂ ಹೋಗ್ತಿದ್ದಾರೆ ಅವ್ರ ಅಪ್ಪನ ಜೊತೆ. ನಾನು ಚಿಕ್ಕ ಹುಡುಗ ನಾನು ನೋಡಿದಂಗೆ ಅವರು ಅದಕ್ಕಿಂತ 3 ವರ್ಷದ ಮುಂದೆ ಇರ್ಬೋದು, 2000 ಇಸ್ವಿ ಅನ್ಕೋಬೋದು ಅವರು ಕಾರ್ಯಾಚರಣೆ. ಅಲ್ಲಿಗೆ 25 ವರ್ಷದ ಅನುಭವ ಇದೆ. ಅವ್ರನ್ನ ಬಳಸ್ಕೊಳ್ಳೋದು ತುಂಬ ಒಳ್ಳೆಯದು, ಮತ್ತು ಅಭಿಮನ್ಯುನ ಕಾರ್ಯಾಚರಣೆಗೆ ಬಳಸ್ಕೊಳ್ಳೋದು ತುಂಬ ಒಳ್ಳೆಯದು. ಆಮೇಲೆ ಔಟ್ರು ಮೇಲಿಂದ ಅಂದ್ರೂ ಕಮೆಂಟ್ ಕೇಳೋ ಆನೆ ಒಂದೇ ಒಂದು ಇಂಡಿಯಾದಲ್ಲಿ ಇದೆ ಅಂದರೆ ಅದು ಅಭಿಮನ್ಯು ಅಷ್ಟೇ. ಒಂದು 200-300 ಮೀಟ್ರ್ ಹೋದ್ರೂ ಅಲ್ಲಿಂದಲೂ ವಾಪಸ್ ಬಾ ಅಂದರೆ ಬರೋ ಅಂತ ಆನೆ, ಫೈಟ್ ಆಡ್ತಿದ್ದಾನೆ ಬಿಟ್ಟು ಬರೋ ಅಂತ ಆನೆ ಏನಾರು ಇದ್ರೂ ಅದು ಅಭಿಮನ್ಯುನೇ. ಆನೆ ಈಗ ಸುಮ್ಮನೆ ಎಲ್ಲ ಆನೆನೂ ನಾವು ಒಂದೇ ಥರ ನೋಡಬೇಕು. ಈಗ ಸುಗ್ರೀವ ಫೈಟ್ ಆಡುತ್ತೆ, ಅಭಿಮನ್ಯು ಫೈಟ್ ಆಡುತ್ತೆ. ಎಷ್ಟೇ ಆನೆ ಫೈಟ್ ಆಡಿದ್ರೂ ಅಭಿಮನ್ಯು ಲೆಕ್ಕಾಚಾರಕ್ಕೆ ಬೇರೆ ಆನೆಗಳಿಲ್ಲ. ಅಭಿಮನ್ಯುನ ಅದು ಲೆಕ್ಕಾಚಾರನೇ ಬೇರೆ. ಅದ್ರದ್ದು ಬುದ್ಧಿವಂತಿಕೆ, ಅದ್ರದ್ದು ತಾಳ್ಮೆ, ಅದು ಯಾವಾಗ ಫೈಟ್ ಆಡಬೇಕು, ಯಾವಾಗ ಹೊಡೆದು ಎದುರಿಸ್ಬೇಕು. ಆಮೇಲೆ ನೀವು ನಂಬಲ್ಲ, ಲಾರಿಲಿ ಹತ್ಸುವಾಗ ಕ್ರೇನ್ ಇತ್ತಿಲ್ಲಲ್ಲ, ಫೈಟ್ ಆಡ್ತಾ ಯಾನೇ ಟ್ವಿಸ್ಟ್ ಆದರೆ ಇದೇ ಆಟೋಮೆಟಿಕಾಗಿ ವಸಂತಣ್ಣ ಹೇಳ್ತಿರ್ಲಿಲ್ಲ, ಹಿಂದಿನ ಕಾಲನ್ನ ನೆಟ್ಟಿಗೆ ಮಾಡ್ಕೊಂಡು ಈ ಕಡೆಯಿಂದ ಕ್ರಾಸಾಗಿ ತಳ್ತಿತ್ತು. ಅದ್ರ ಬುದ್ಧಿವಂತಿಕೆ ಅದು. ಮತ್ತು ಕಾಲು ಆ ಲಾರಿ ಇದರಿಂದ ಬೀಮ್ ಬರುತ್ತಲ್ಲ, ಅದು ಡೋರಿಂದ ಹತ್ರ, ಅಲ್ಲಿಂದ ಕೆಳಕ್ಕೆ ಏನಾರು ಕಾಡಾನೆ ಕಾಲು ಜರುಗಿದ್ರೆ ಆ ಕಡೆಯಿಂದ ಬಂದು ಆ ಕಾಲನ್ನ ಎತ್ತಿಡೋದು. ಅದು ಕೆಲಸ ಬಿಡಿ, ಆನೆ ಲೆಕ್ಕಾಚಾರದ ಕೆಲಸ ಇಲ್ಲ. ಅದು ಹೆಸರುವಾಸಿಯಾಗಿದ್ದು ಅಂಬಾರಿ ಹೊತ್ತಲ್ಲ, ಅದು ಕುಮ್ಕಿ ಆನೆ ಆಗಿ ಅದು ಕಾರ್ಯಾಚರಣೆಗೆ ಹೋಗಿ ಫೈಟ್ ಆಡಿ ಆ ರೀತಿ ಹೆಸರಾಗಿದ್ದು. ಮೊದಲೆಲ್ಲ ಅಭಿಮನ್ಯು ಕೈಲಿ ತಳಿಸಿ ಒಳಗಡೆ ನುಗ್ಗಿಸ್ತಿದ್ರು, ಈಗೆಲ್ಲ ಬೆಲ್ಟ್ ಸಿಸ್ಟಮ್ ಬಂದಿದೆ. ಈಗ ನಾವು ಕೆಲವೊಬ್ರು ಕೇಳೋ ಪ್ರಕಾರ ಅದು ಕಾಂಟ್ರವರ್ಸಿ ಆಗ್ಬೋದು. ಏನಂದರೆ ಈಗ ಬೆಲ್ಟ್ ಹಾಕಿದಾಗ ಆನೆಗಳಿಗೆ ಇಲ್ಲೆಲ್ಲ ಬೋನ್ಸ್ ಇದಾಗುತ್ತೆ, ಸ್ಟ್ರೆಸ್ ಆಗುತ್ತೆ, ಆನೆಗೆ ಏನಾದ್ರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪೇಯ್ನ್ ಆಗುತ್ತೆ ಅನ್ನೋದು ಕೇಳ್ಬರ್ತೀವಿ ಸರ್. ಆವಾಗ ಪ್ರೆಷರ್ ಜಾಸ್ತಿ ಇರುತ್ತೆ, ಬ್ಲಡ್ ಪ್ರೆಷರು ಜಾಸ್ತಿ ಇರುತ್ತೆ ಇಂಜೆಕ್ಟ್ ಮಾಡಿದ ಟೈಮಲ್ಲಿ. ನಾವು ತಣ್ಣೀರು ಹಾಕೋ ಉದ್ದೇಶನೇ ಅದು. ಆನೆಗಳಿಗೆ ಗ್ರಂಥಿಗಳಿಲ್ಲ, ಬೆವರ ಗ್ರಂಥಿಗಳಿಲ್ಲ. ಮತ್ತು ಈ ಕಿವಿನ ಬಡಿಯೋದು ಅದನ್ನು ಟೆಂಪ್ರೇಚರ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ. ಆ ಇಂಜೆಕ್ಟ್ ಮಾಡಿದ ಟೈಮಲ್ಲಿ ಕಿವಿನ ಬಡಿಯೋಲ್ಲ, ನೀವು ನೋಡಿದ್ದೀರಿ. ಆವಾಗ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಆವಾಗ ನಾವು ಅದಕ್ಕೆ ಏನು ಮಾಡ್ತೀವಿ, ತಣ್ಣೀರನ್ನ ಹಾಕಿ ಕೂಲ್ ಮಾಡ್ತೀವಿ. ಕೂಲ್ ಮಾಡಿದ ಟೈಮಲ್ಲಿ ಅವ್ನು ಮತ್ತೆ ಬಂದ್ಬಿಟ್ಟು ಲಾರಿ ಹತ್ರ ಕ್ರೇನ್ ಹತ್ರ ತಂದು ನಿಲ್ಲಿಸ್ತೀವಿ. ಆವಾಗ ಅಲ್ಲಿಂದಲೂ ಒಂದು ಇದು ರಿಟರ್ನ್ ಇಂಜೆಕ್ಷನ್ ಕೊಟ್ಟಿರ್ತೀವಿ, ರಿವರ್ಸ್ ಇಂಜೆಕ್ಷನ್ ಕೊಟ್ಟಿರ್ತೀವಲ್ಲ, ಕೊಟ್ಟಿದ್ದ ಟೈಮಲ್ಲಿ ಅದು ಫ್ರೀ ಆಯ್ತಾ ಗಾಳಿ ಆಡ್ತಾ ಲಾರಿಯವ್ರಿಗೂ ಬರೋ ಅಷ್ಟೊತ್ತಿಗೆ ಫ್ರೀ ಆಗಿಬಿಡುತ್ತೆ ಸ್ವಲ್ಪ. ಮತ್ತೆ ನಾವೇನು ಮಾಡ್ತೀವಿ, ಅದು ಹಾರಾಡುತ್ತೆ, ಇನ್ನೊಂದಾಡುತ್ತೆ, ಕ್ರೇನಲ್ಲಿ ಎತ್ತಕ್ಕೆ ಕಷ್ಟ ಆಗುತ್ತೆ ಅಂತ ಮತ್ತೆ ಜೈಲೋಜಿನ್ ಕೊಡ್ತೀವಿ, ಒಂದಷ್ಟು ml ಕೊಡ್ತೀವಿ ಅಂದ್ಕೊಳ್ಳಿ. ಮತ್ತೆ ಅದು ಮಂಪ್ರಿಗೆ ಹೋಗುತ್ತೆ, ಆವಾಗ ಕಿವಿ ಬಡಿಯೋಕ್ಕೆ ಹೋಗಲ್ಲ. ಇಲ್ಲಿ ಟೆಂಪ್ರೇಚರು ಜಾಸ್ತಿ ಆಯ್ತಿರುತ್ತೆ. ಈ ಬೆಲ್ಟ್ನ ಹಾಕ್ಬಿಟ್ಟು ಹಾರ್ಟ್ ಹತ್ರ ಎತ್ತೀವಿ, ಏನಾಗುತ್ತೆ ಅದಕ್ಕೆ ಹಿಚಕ್ತಂಗೆ ಆಗುತ್ತೆ. ಅವಾಗ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಅಷ್ಟೇ. ನೀವು ಏನೇ ಮಾಡಿದ್ರು ಹಿಂದೆ ಇತ್ತಲ್ಲ ಇವಾಗ ಗಾಯ ಆಗ್ತಿತ್ತು ಮಾತ್ರ. ಅವಾಗ ನೀವು ನೋಡಿದ ಗಾಯ ಆಗೋದು ಮುಖಕ್ಕೆ ಸ್ವಲ್ಪ ಟೆಕ್ನಿಕಲ್ಲಿ. ಅಭಿಮನ್ಯುನೇ ಲಾರಿಗೆ ಹಚ್ಚೋಕ್ಕೆ ಪರ್ಫೆಕ್ಟ್ ಆನೆ ಅಂತ ಯಾಕೆ ಮಾಡಿದ್ರು ಅಂದರೆ, ಯಾವಾಗ ಎಲ್ಲ ಆನೆಗಳು ಟ್ರೈ ಮಾಡಿಸೋರು. ಗಜೇಂದ್ರ ಟ್ರೈ ಮಾಡೋದು, ಬಲರಾಮ ಟ್ರೈ ಮಾಡೋದು, ಭರತ ಟ್ರೈ ಮಾಡೋದು, ವಿಕ್ರಮ ಟ್ರೈ ಮಾಡೋದು, ಎಲ್ಲ ಟ್ರೈ ಮಾಡೋದು. ಅರ್ಶನ್ ಕೈ ಟ್ರೈ ಮಾಡಿಸ್ತಿತ್ತಿಲ್ಲ, ಯಾಕಂದ್ರೆ ಅಷ್ಟು ಆವಾಗಲೇ ಕುಳ್ಳ ಕಡನನ್ನು ತಳ್ಳಕಾಯ ಅದು ಅಷ್ಟಾಯ್ತಿದ್ಲ. ಕೋರೆ ಹೆವಿ ಇದ್ರೂ ಕಡನೆ ತಳ್ಳಕ್ಕೆ ಯೂಸ್ ಮಾಡ್ಕೊತಿರ್ಲಿಲ್ಲ. ಅರ್ಜುನಿಗೆ ಬಿಡ್ತಿರ್ಲಿಲ್ಲ ಅಂದರೆ ಅರ್ಜುನ್ ಹೊಡಿತಾ ಎತ್ತಿಸ್ಬಿಡೋದು. ಆ ಲಾರಿ ಡೋರ್ಗಳೆಲ್ಲ ಇಲ್ಲಿಗೆಲ್ಲ ಗಾಯ ಆಗಿ ವಕ್ರ ಆಗವಲ್ಲ ಆನೆಗಳು ಹೊಡೆದಾಗ, ಲಾರಿ ಡೋರ್ ಮೇಲೆ ಕ್ರಾಲ್ ಮೇಲೆಲ್ಲ ಎಸ್ಬಿಡೋದು. ಎಷ್ಟೋ ಆನೆಗಳಿಗೆ ಅರ್ಜುನ ಯಾಕೆ ಬಿಡ್ತಿರ್ಲಿಲ್ಲ ಅಂದರೆ, ಟೆಕ್ನಿಕಲ್ ತಳ್ತಾ ಏನು ಮಾಡೋದು, ಇದನ್ನು ಸಿಟ್ಟನ್ನ ತೋರಿಸ್ಬಿಡೋದು. ನನ್ನ ಟೈಮ್ ತೆಗ್ದು ಎಸ್ಬಿಡೋದು ಹಿಂಗೆ ಲಾರಿ ಒಳಕ್ಕೆ. ಲಾರಿ ಡೋರ್ ಮುರಿದೋಗಿರೋದುಂಟು, ಲಾರಿ ಸೈಡ್ ಡೋರ್ ಮುರಿದೋಗಿರೋದುಂಟು, ನಾನು ನೋಡಿದ್ದೀನಿ ಲೈವಲ್ಲೇ. ಹಂಗಾಗಿ ಅಭಿಮನ್ಯು ಲಾಸ್ಟಿಗೆ ಎಲ್ಲ ಆನೆಗಳು ಬಿಡ್ತಾ ಅಭಿಮನ್ಯು ಟೆಕ್ನಿಕ್ ಜನಗಳಿಗೆ ಗೊತ್ತಾಯ್ತು. 2003 2004 ಹೇಳ್ತಿರೋದೇನು ನಾನು. ಯಾವ ರೀತಿ ಟೆಕ್ನಿಕಲ್ಲಿ ಹೊಡೆದು ಲಾರಿ ಬಡ್ಡಿಗೆ ಹೋಗೋವರೆಗೂ ಹಂಗೆ ಟೆಕ್ನಿಕಲ್ಲಿ ಹೊಡ್ಕೊಂಡು ಹೋಗ್ಬಿಟ್ಟು ಒಂದೇ ಸಲ ಹೊಡೆದ್ಬಿಡೋದು, ಆ ಒಳಗೆ ಹೋಗ್ಬಿಡೋವು. ಈ ಥರ ಆಗ್ತಿತ್ತು. ನೀವು ಕೆಲವೊಂದು ವೀಡಿಯೋ ಹಳೆಯ ಕ್ಲಿಪ್ಸ್ ಇದ್ರೆ ನೋಡಿಬೇಕಾದ್ರೆ ಸಡನ್ ಹೋಗಿ ಹೊಡೆದ ತಕ್ಷಣ ಲಾರಿ ಒಳಗೆ ಕಳಿಸಿದೆ. ಹಾಗಾಗಿ ಅಭಿಮನ್ಯು ಅದರಲ್ಲಿ ಸಕ್ಸಸ್ ಆಯಿತು. ಅದೇ ಬೆಲ್ಟ್ ಹಾಕೋದ್ರಿಂದ ಆ ರೀತಿ ಆಗೋ ಚಾನ್ಸಸ್ ಇರ್ಬೋದು ಅಂತ ಅಷ್ಟೇ ನನ್ನ ಅಭಿಪ್ರಾಯ. ನಾನೇನು ವೆಟನರಿ ಡಾಕ್ಟ್ರಲ್ಲ, ಇನ್ನೊಂದಲ್ಲ,
ತಿಳಿದುಕೊಂಡಿದ್ದೀವಿ, ನೋಡಿದ್ದೀವಿ ಅನ್ನೋದಷ್ಟೇ ಇದು ಅನುಭವ. ಈಗ ಕೆಲವೊಮ್ಮೆ ನಮ್ಮ ಕಣ್ಣೆದ್ರಿಗೆ ಸತ್ತೋಗಿದ್ದುಂಟು. ಬರ್ತಿರ್ಬೇಕಾರೆ ಅಪ್ಪ ನಾವು ಎಲ್ಲ ಇದ್ದಾಗ ಎಳ್ಕೊ ಬರ್ತಾ ಡೌನ್ ಜಾಸ್ತಿ ಇದ್ದ ಟೈಮಲ್ಲೆಲ್ಲ ಬಿದ್ದು ಹಾರ್ಟ್ ಅಟ್ಯಾಕ್ ಆಗಿದೆ. 2020 ಆದಮೇಲೆ ಆನೆಗಳು ಸುಮಾರು ಕ್ಯಾಪ್ಚರ್ ಮಾಡಿದ್ದಾರೆ. ಒಂದು 20-25 ಆನೆ ಕ್ಯಾಪ್ಚರ್ ಮಾಡಿದ್ದಾರೆ. ಆದರೆ ಅದರಲ್ಲೆಲ್ಲ ಟ್ರೈನ್ ಆಗಿ ಕುಮ್ಕಿ ಕಾರ್ಯಾಚರಣೆಗೆ ಬಂದಿರೋದು ಆನೆ ಅಂದರೆ ಏಕಲವ್ಯ ಒಂದೇ. ಬೇರೆ ಆನೆಗಳಿಗೆ ಏನಾಗಿರ್ಬೋದು? ಇದು ಟ್ರೈನಿಂಗ್ ಆಗಿಲ್ವಾ ಇಲ್ಲ? ಸರ್, ನನ್ನ ಇದು ಆನೆಗಳಿಗಿನ್ನ ಯಾರು ಪ್ರೀತಿ ಮಾಡ್ತಾರೆ, ಯಾರು ಜವಾಬ್ದಾರಿಯಾಗಿರ್ತಾರೆ, ಯಾವ ಊರುಗಳಿಗೆ ಆನೆ ಕೊಟ್ಟಷ್ಟು, ಒಳ್ಳೆ ಆನೆಗಳ ಕೊಟ್ಟಷ್ಟು ಟ್ರೈನ್ ಆಗ್ತವೆ. ಈಗ ನಿಮಗೆ ಆನೆಗಳನ್ನ ಕೆಲವರು ಅಲ್ಲಿ ಎಲ್ಲ ಕಡೆ ರಾಜಕೀಯ ಇದ್ದಂಗೆ ಕೆಲವು ಕಡೆ ರಾಜಕೀಯ ಇದೆ. ನಾವು ಹಸಿದವ್ರಿಗೆ ಒಂದು ಊಟ ಹಾಕೋದಕ್ಕೂ, ಈ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದವ್ರಿಗೆ ಕೆಲಸ ಕೊಡೋದಕ್ಕೂ ಒಂದು ಇದಿರುತ್ತಲ್ಲ, ಆ ರೀತಿಯೇ ಎಲ್ಲ ಕಡೆ ಹೋದ್ರೂ. ಆಮೇಲೆ ಇತ್ತೀಚೆಗಂತೂ ಏಜ್ಡ್ ಆನೆ ಹೊಡಿತಿದ್ದಾರೆ. ಅದು ನನ್ನ ಪ್ರಕಾರ ಅದು ತಪ್ಪಾಗ್ತಿದೆ. ಆ ಆನೆ 8-10 ತಿಂಗಳು ಕ್ರಾಲಲ್ಲೇ ಇದು ಮಾಡೋದು, ಉಗುರು ಏಟ್ ಮಾಡ್ಕೊಳ್ಳೋದು, ಇಲ್ಲ ಕಾಲು ಏಟ್ ಮಾಡ್ಕೊಳ್ಳೋದು, ಇಲ್ಲ ಎಲ್ಲೋ ಒಂದು ಕೋರೆ ಭಾಗದಲ್ಲಿ ಏಟ್ ಮಾಡ್ಕೊಳ್ಳೋದು. ಅದು ಗಾಯ ಮಾಯಲ್ಲ, ಮತ್ತು ಮಾವತ್ತು ಕೇಳಲ್ಲ, ಕ್ರಾಲಿಂದ ಆಚೆಗೆ ತೆಗಿಯೋಕ್ಕಾಗಲ್ಲ, ಅಲ್ಲೇ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ, ರ್ಯಾಶ್ ಆಗಿರ್ತವೆ. ಆ ರೀತಿಯಾಗಿ ಕೆಲವೊಂದು ಆನೆಗಳು ಎಕ್ಸ್ಪೈರ್ ಆಗಿರೋದು ಉಂಟು. ಕೆಲವೊಂದು ಬೇಗ ಮಾತು ಕಲಿತು ಆಚೆ ಬಂದು ಮಾವತ್ರ ಜೊತೆ ಒಡನಾಟ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಿರೋದು ಉಂಟು. ಅದೇ ಸರ್, ಇವಾಗ ಹೆಂಗಾಗಿದೆ ಅಂತ ಅಂದರೆ ಅವಾಗಿಂದನೇ ಸರ್, ಇವಾಗ ಅಂತ ಏನಲ್ಲ. ಆನೆಗಳು ಕೆಲವೊಂದು ಹುಷಾರಿಲ್ದಲ್ಲಿ ಕ್ಯಾಂಪಲ್ಲಿ ಸತ್ತೋಗೋದು, ಅದು ನಿಲ್ಸೋಕ್ಕಾಗಲ್ಲ. ಆ ರೀತಿ ಹಿಡ್ಕೊಂಡು ಹೋಗಿದ್ದ ಆನೆಲ್ಲ ನಾವು ಕುಮ್ಕಿ ಆನೆ ಮಾಡ್ತೀವಿ, ಎಲ್ಲ ಆನೆನೂ ನಾವು ಕಾರ್ಯಾಚರಣೆಗೆ ಬಳಸ್ತೀವಿ ಅನ್ನೋದು ಸುಳ್ಳು. ಕೆಲವೊಂದು ಟ್ರೈನ್ ಆಗಿ ತುಂಬ ವರ್ಷ ಬೇಕು. ಈಗ ರಾಮಯ್ಯ ಆನೆ 2017ರಲ್ಲಿ ಕ್ಯಾಪ್ಚರ್ ಆಗಿತ್ತು. ರಾಮಯ್ಯ, ರವಿ. ಹಾಂ ಆನೆಗಳ ಇನ್ನೂ ಬೇಡಿ ಹಾಕೊಂಡೆ ಅಲ್ಲಿ ಕಾಡೊಳಗಡೆ ತಿರುಗಾಡಬೇಕು. ಆ ರಾಮಯ್ಯ ಆನೆ ಲಕ್ಷಣವಾಗಿ ಎಷ್ಟು ಚೆನ್ನಾಗಿದೆ. ಸೇಮ್ ಈಶ್ವರ ಗಜೇಂದ್ರನ ಥರ ಹೋಲುತ್ತೆ. ಏನು ಮಾಡೋಕ್ಕಲ್ಲ. ಅವನೊಂದು ಆನೆ ಜನಗಳು ಈಗ 100 ಥರ ಇರ್ತಾರಲ್ಲ, ಅದೇ ರೀತಿ ಆನೆಗಳಲ್ಲೂ ಇರ್ತವೆ. ನೋಡಿ, ನಿಮ್ಮ ಭಾಗದಲ್ಲೇ ಮಾರ್ತಾಂಡ ಹಿಡಿದ್ರು, ಏಕಲವ್ಯ, ಎರಡು ಮಾತ್ರ ಪರ್ಫೆಕ್ಟ್ ಆಗಿ ಟ್ರೈನ್ ಆಗಿ ಕಾರ್ಯಾಚರಣೆನೂ ಮಾಡ್ತು. ಸೀಗೆ ಹಿಡಿದ್ರು, ಅದು ಇನ್ನೂ ಕಾರ್ಯಾಚರಣೆಗೆ ಬಂದಿಲ್ಲ. ಸಾರಥಿ ಹಿಡಿದ್ರು, ಅದು ಬಂದಿಲ್ಲ. ಈಗ ಕರಡಿ, ಮೌಂಟೇನ್ ಎರಡು ಬರೋ ಚಾನ್ಸಸ್ ಇದೆ. ಕರಡಿ ಟ್ರೈನ್ ಆಗಿದೆಲ್ಲ. ಕರಡಿ ಇನ್ನೇನು 3 ತಿಂಗಳಲ್ಲಿ ಬರ್ಬೋದು. ಮೌಂಟೇನು ಕರಡಿ ಎರಡು ಬರ್ಬೋದು. ಮೌಂಟೇನ್ ಚೆನ್ನಾಗಿದೆ. ಮೌಂಟೇನು ಕರಡಿ ಒಂದೇ ಥರ ಒಟ್ಟಿಗೆ ಇದ್ದಿದ್ದು. ಕರಡಿ ಸ್ವಲ್ಪ ವೆಯ್ಟ್ ಗೇನ್ ಆಗಬೇಕು. ಅದು ನಾನು ಶ್ರೀಕಂಠನ್ ನೋಡಿದಾಗ 2014ರಲ್ಲಿ ಹಿಡಿದು 16ರಲ್ಲಿ ರೌಡಿ ರಂಗನ್ ಬಿಡಕ್ಕೆ ಹೋದಾಗ ಶ್ರೀಕಂಠನ್ ಪತ್ತೆ ಮಾಡಿದೆ ದೂರದಿಂದ. ಯಾಕೆಂದರೆ ಶ್ರೀಕಂಠನ್ ಬಲಗಾಲ ಒಂದು ಗಂಟಿತ್ತು, ಒಂದು ನರುಳಿ ಟೈಪ್ ಇತ್ತು. ಅದನ್ನು ನೋಡಿದೆ ನಾನು. ಅವಾಗ ಹಿಂಸೆ ಅನ್ನಿಸ್ತು, ಅಯ್ಯೋ ಇಷ್ಟು ಸಣ್ಣ ಆಗಿದೆಯಲ್ಲ, ನಾನು ಅಷ್ಟು ಚೆನ್ನಾಗಿದ್ದಂತ. ಇವಾಗ ಶ್ರೀಕಂಠನ್ ನೋಡೋಕ್ಕಂತೂ ಖುಷಿ ಆಗುತ್ತೆ. ಅದೇ ರೀತಿ ಸ್ವಲ್ಪ ಟೈಮ್ ಬೇಕು ಆ ಕ್ಯಾಂಪಿಗೆ ಹೋಗಿ ಅವು ಬೆಳವಣಿಗೆ ಆಗೋಕ್ಕೆ, ದೇಹದಲ್ಲಿ ಬೆಳವಣಿಗೆ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕೇ ಬೇಕು. ಆಗುತ್ತೆ, ಕರಡಿದು ಆಗುತ್ತೆ, ಸೀಗೆದು ಆಗುತ್ತೆ. ಇನ್ನೊಂದು 2-3 ವರ್ಷದಲ್ಲಿ ವ್ಯತ್ಯಾಸ ಆಗುತ್ತೆ, ತೊಂದರೆ ಇಲ್ಲ.